ಡಾಕ್ಟರ್ ಹೇಳಿದ್ರು ನಿಮ್ಗೆ ಯಾವಾಗಾದರೂ ಡೆಲಿವರಿ ಆಗ್ಬೋದು, ಏನೆಲ್ಲ ಜೋಡಿಸ್ಕೋತೀನಿ ಅನ್ನೋದನ್ನ. ಸೊ ನಾನು ನಿಮಗೆ ಒಂದು ಬ್ಲಾಗ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೆ. ಡೆಲಿವರಿ ಆಗುತ್ತೆ ಅನ್ನೋದೇ ನನಗೆ ಮೂಗ್ ಮೇಲೆಲ್ಲ ಹಿಂಗೆ ಸ್ವೆಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿ ನನಗೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಇತ್ತು. ನಾರ್ಮಲ್ ಡೆಲಿವರಿ ಆಗುತ್ತೋ ಸಿ ಸೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮನೇಲಿ. ಮಶ್ರೂಮ್ ಮೊನ್ನೆ ಫ್ರೆಶ್ ಆಗಿತ್ತು ಅಂತ ಹೇಳಿ ತಂದಿಟ್ಕೊಂಡಿದ್ದೆ. ಸೊ ಟೈಮೇ ಸಾಕಾಗ್ತಿರ್ಲಿಲ್ಲ ಮಾಡೋಕ್ಕೆ, ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಫ್ರಿಜ್ಜಲ್ಲಿ ಇರೋದೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಅಂದರೆ ಪನ್ನೀರು, ಮಶ್ರೂಮು, ಸೊ ಯಾವುದೆಲ್ಲ ತಂದಿಟ್ಕೊಂಡಿರ್ತೀನಲ್ವ, ಸ್ವಲ್ಪ ಫ್ರೆಶ್ ಆಗಿ ಇರಬೇಕಾದ್ರೆ ತಿಂದ್ರೇ ಚೆಂದ. ಹಾಗಾಗಿ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸೊ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಿ. ನಿನ್ನೆ ಡಾಕ್ಟರ್ ಹೇಳಿದ್ರು ನಿಂಗೆ ಯಾವಾಗಾದರೂ ಡೆಲಿವರಿ ಆಗ್ಬೋದು, ಸೊ ನೀನು ಪ್ರಿಪೇರ್ ಆಗಿಬಿಡು ಅಂತ ಹೇಳಿಬಿಟ್ಟು. ಸೊ ಈ ಮಾತು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೇಳಿದಾಗಂತೂ ಹೇಳಿಬಿಟ್ರು ಅವ್ರು, ಚೆಕ್ ಮಾಡಿ ನಿನ್ಗೆ ನಾಳೆ ಡೆಲಿವರಿ ಆಗುತ್ತೆ ಅಂತ. ಹೊರಗಡೆ ಬರ್ತೀನಿ, ಮುಖ ಎಲ್ಲ ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ ನಾಳೆ ಡೆಲಿವರಿ ಅಂತ ನನಗೆ ಹೆಂಗಿರುತ್ತಪ್ಪ ಅಂಥೇಳಿ. ಬಟ್ ಈ ಟೈಮ್ ಆ ಥರ ಏನೂ ಭಯ ಆಗಿರಲಿಲ್ಲ. ಸೊ ಹೇಳಿದ್ರು ಎಲ್ಲ ಪ್ರಿಪೇರ್ ಆಗಿರು, ಯಾವಾಗ ನಿನಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೋ ಆವಾಗ ಬಂದುಬಿಡು ಅಂತ ಹೇಳಿದ್ದಾರೆ. ಹಾಗಾಗಿ ನಾನಿನ್ನೂ ಅಂದರೆ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನೇನು ರೆಡಿ ಆಗಿಲ್ಲ. ಏನು ಆರಾಮಾಗೇ ಇದ್ದೀನಿ, ಹಾಗಾಗಿ ಟೆನ್ಷನ್ ಏನೂ ಮಾಡ್ಕೊತಾ ಇರಲಿಲ್ಲ. ಬಟ್ ಇನ್ನು ಡಾಕ್ಟ್ರ್ ಹೇಳಿದ್ಮೇಲಂತೂ ರೆಡಿ ಆಗಲೇಬೇಕೀಗ. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ನನಗೆ ಮಗುಗೆ ಬೇಕಾಗಿರೋಂಥ ಹಾಸ್ಪಿಟಲ್ಗೆಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇವತ್ತು ಅದೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿನಿಮಾ ಬರೋಷ್ಟೊತ್ತಿಗೆ ಅಡುಗೆ ಒಂದು ರೆಡಿ ಮಾಡಿಬಿಟ್ರೆ ಅವಳಿಗೆ ಊಟ ಮಾಡಿಸಿ ಮಲಗಿಸ್ಬಿಡ್ಬೋದು. ಸರಿನಾ? ಈಗ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಮಶ್ರೂಮ್ ಬಿರಿಯಾನಿ ಇದೆ ಅಲ್ವಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ಫುಲ್ ರೆಸಿಪಿ ನಾನು ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಲ ಆ ಸ್ಟೈಲಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಮಶ್ರೂಮ್ ಇಷ್ಟ ಆಗೋದಿಲ್ಲ, ಬಟ್ ಹೆಲ್ತ್ ಬೆನಿಫಿಟ್ಸ್ ಅದು ತುಂಬ ಇದೆ. ಹಾಗಂತ ಹೇಳಿ ಯಾವುದಂದರೆ ಅದು ಮಶ್ರೂಮ್ ತಿನ್ನೋದಲ್ಲ, ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ವ ಅದನ್ನೇ ಯೂಸ್ ಮಾಡಬೇಕು. ಸರಿ, ನಾನೀಗ ಹೋಗಿ ಅಡುಗೆ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಇದ್ರ ಜೊತೆ ಸ್ವಲ್ಪ ಮೊಸರಿದೆ, ರಾಯ್ತ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಇದರ ಕರ್ರಿ ಮಾಡೋದಕ್ಕಿಂತ ಈ ರೀತಿ ಮಶ್ರೂಮ್ ಬಿರಿಯಾನಿ ಮಾಡಿದ್ರೇ ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಏನು ಗೊತ್ತಾ, ನಾನು ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ, ಜಸ್ಟ್ ಇಷ್ಟೇ. ಇನ್ನು ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿ ಕೂಗಿಸ್ಬಿಡ್ತೀನಿ. ಇದರಿಂದ ಮಕ್ಕಳು ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಜೊತೆಗೆ ಇನ್ನೊಂದೇನು ಗೊತ್ತಾ, ಪಲ್ಯನೂ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಪಲ್ಯಗಿಂತ ರೈಸ್ ಐಟಮ್ಸಲ್ಲಿ ಫ್ರೈಡ್ ರೈಸು ಈ ಥರ ಬಿರಿಯಾನಿ ಮಾಡಿದ್ರೆ ನಮ್ಮ ಮನೇಲಿ ಇಷ್ಟಪಟ್ಟು ತಿನ್ನೋದು ಜಾಸ್ತಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಊಟ ಮುಗಿಸ್ಕೊಂಡು ಚಿನಿಮಾನ ಮಲಗಿಸಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನ್ನ ಹಾಸ್ಪಿಟಲ್ ಬ್ಯಾಗಿಗೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ವಾಶ್ ಮಾಡಿಸಿ ಎತ್ತಿಟ್ಟಿದ್ದೆ. ಸೊ ಈಗ ಎಲ್ಲದನ್ನು ಜೋಡಿಸ್ಬೇಕು. ಏನೆಲ್ಲ ಜೋಡಿಸ್ಕೋತೀನಿ ಅನ್ನೋದನ್ನು ಸೊ ನಾನು ನಿಮಗೆ ಒಂದು ಬ್ಲಾಗ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಈಗ ಕೆಲವರಿಗೆ ಫಸ್ಟ್ ಪ್ರೆಗ್ನೆನ್ಸಿ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ಏನು ತೊಗೊಂಡು ಹೋಗಬೇಕು, ಏನೆಲ್ಲ ಅರೇಂಜ್ ಮಾಡ್ಕೋಬೇಕು ಅನ್ನೋದು ತುಂಬ ಜನರಿಗೆ ಥಾಟ್ ಇರೋದಿಲ್ಲ. ಕೆಲವರು ಅಂದರೆ ಯಾವಾಗ ಡೆಲಿವರಿ ಆಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಇದೆಲ್ಲ ಯೋಚನೆ ಮಾಡೋಕ್ಕೆ ಎಲ್ಲಿ ಅಷ್ಟೊಂದು ಟೈಮ್ ಇರುತ್ತೆ. ಸೊ ಇನ್ನು ಕೆಲವರು ಮನೇಲಿ ಹೇಳ್ತಾರೆ ಇದೆಲ್ಲ ಇಟ್ಕೊಂಡು ಹೋಗಿ ಅಂಥೇಳಿ, ಅದೇ ಪ್ರಕಾರ ತೊಗೊಂಡು ಹೋಗ್ತಾರೆ. ಸೊ ಈಗ ನಮ್ಮ ಥರ ಸಪ್ರೇಟ್ ಇರೋರಿಗೆ ಸೊ ಒಂದು ಐಡಿಯಾ ಇರಲಿ, ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಸ್ಪಿಟಲ್ ಬ್ಯಾಗಲ್ಲಿ ಮೇಯ್ನಾಗಿ ಬಂದುಬಿಟ್ಟು ನಾವು ರಿಪೋರ್ಟ್ಸನ್ನು ಕಂಪಲ್ಸರಿಯಾಗಿ ತೊಗೊಂಡೋಗ್ಬೇಕು. ಸೊ ರಿಪೋರ್ಟ್ಸು ಮತ್ತು ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ವಿ ಅಂದ್ಕೊಳ್ಳಿ, ಸೊ ಅದಕ್ಕೆ ಸಂಬಂಧಿಸಿದಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಹೋಗಬೇಕು. ಸೊ ಇದರಿಂದ ಫಸ್ಟು ಹೋಗೋದೇ ನಮಗೆ ಹಾಸ್ಪಿಟಲ್ ರಿಪೋರ್ಟು, ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಇನ್ಶೂರೆನ್ಸ್ದು ಏನಾದರೂ ಇದ್ದರೆ ಅದಕ್ಕೆ ಹೇಳ್ತಾರೆ. ಸೊ ನಾನು ಇನ್ಶೂರೆನ್ಸ್ ಅಂತೀರಾ, ಸೊ ಒಂದು OBG ಪ್ರೋಗ್ರಾಮ್ ಅಂತ ಹೇಳಿ ತೊಗೊಂಡಿದ್ದೀನಿ. ಇನ್ಶೂರೆನ್ಸ್ ಥರನೇ ಇದೆ ಇದು ಕೂಡ. ಇದು ಇನ್ಶೂರೆನ್ಸ್ ಅಲ್ವಾ ರಾಜು ಒಂದು ಲೆಕ್ಕದಲ್ಲಿ? OBG ಪ್ರೋಗ್ರಾಮ್ ಅಂದರೆ ಇನ್ಶೂರೆನ್ಸ್ ಅಲ್ಲ, ಅದು ಪ್ಯಾಕೇಜ್. ಓಕೆ, ಸೊ ಒಂದು ಪ್ಯಾಕೇಜ್ ತೊಗೊಂಡಿದ್ದೀವಿ. ಸೊ ಅದನ್ನು ತೋರಿಸ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಹಾಸ್ಪಿಟಲ್ ರಿಪೋರ್ಟ್ಸು, ಸ್ಕ್ಯಾನಿಂಗ್ ರಿಪೋರ್ಟ್ಸು. ಸೊ ಇದನ್ನು ಲಾಸ್ಟಿಗೆ ಇನ್ನೊಂದು ನನ್ನ ಬ್ಯಾಗಲ್ಲಿ ಜೋಡಿಸ್ಕೊಳ್ಳೋಣ ಅಂತ. ಇನ್ನು ಈಗ ಬಂದುಬಿಟ್ಟು ನನಗೆ ಮತ್ತು ಮಗುಗೆ ಬೇಕಾಗಿರುವಂತಹ ಥಿಂಗ್ಸ್ನೆಲ್ಲ ನಾನು ಇಲ್ಲಿಟ್ಟಿದ್ದೀನಿ.
ಸೊ ಇದನ್ನೇ ಈಗ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ 1 by 1. ಸೊ ಮೇಯ್ನಾಗಿ ನಮಗೆ ಈಗ ನೋಡಿ ನನಗೆ ಅಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೋ ಸಿ ಸೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಸೊ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ಲಾಸ್ಟ್ ಟೈಮ್ ನಾನು ಒಂದು 3 days ಇದ್ದೆ. ಸೊ ಸಿ ಸೆಕ್ಷನ್ ಆದರೆ ಇನ್ನೂ ಒಂದು 2 days ಎಕ್ಸ್ಟ್ರಾ ಆಗುತ್ತೆ, 2-3 days ಆಗುತ್ತೆ. ಸೊ ಹೆಂಗಾದರೂ ಆಗಲಿ ಅಂತ ಹೇಳಿಬಿಟ್ಟು ನಾನು ಮಗುಗೆ ಒಂದು 6 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಇದು ಮಗು ಬಟ್ಟೆ, ಅದ್ರ ಜೊತೆಗೆ ಬೇಬಿಗೆ ಕ್ಯಾಪ್ಸ್ ಮಿಟನ್ಸ್ ಎಲ್ಲ ಬೇಕಲ್ವ. ಸೊ ಇದು ಒಂದು 3 ಜೊತೆ ಇಟ್ಕೊಂಡಿದ್ದೀನಿ. ಇವೆಲ್ಲ ಹೊಸದೇ, ಚಿನಿಮದೆಲ್ಲ ಹಳೇದಾಗ್ಬಿಟ್ಟಿದೆ, ಹಾಗಾಗಿ ಅದೇನು ಇಟ್ಕೊಂಡಿಲ್ಲ. ಇನ್ನು ಲಂಗೋಟ್ಸ್ ಅಂತೀರಾ, ಸಿಕ್ಕಾಪಟ್ಟೆ ಲಂಗೋಟ್ಸ್ ನಾನು ಲಾಸ್ಟ್ ಟೈಮ್ ಕಲೆಕ್ಟ್ ಮಾಡಿಟ್ಟಿದ್ದೆ. ಸೊ ಅದೆಲ್ಲ ನನಗೆ ಮತ್ತೆ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ಇದೆಲ್ಲ ಲಂಗೋಟ್ಸ್ ಎಲ್ಲ ಯಾರಿಗೆ ಕೊಡೋಕ್ಕಾಗತ್ತಲ್ವ. ಸೊ ಹಾಗಾಗಿ ಇದನ್ನು ಹಾಗೆ ಎತ್ತಿಟ್ಟಿದ್ದೆ. ಸೊ ಈಗ ಮಗುಗೆ ನಾವು ಹಾಸ್ಪಿಟಲಲ್ಲಿ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅದು ಎಷ್ಟು ಸಲ ಸುಸು ಮಾಡ್ಕೊಳ್ಳುತ್ತೋ ಅದು ಗೊತ್ತೇ ಆಗೋದಿಲ್ಲ. ಹಿಂಗೆ ಹಾಕಿರ್ತೀವಿ, ಹಂಗೆ ಮಾಡ್ಕೊಂಬಿಟ್ಟಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಡಜನ್ ಏನೋ ತೊಗೊಂಡಿದ್ದೆ, 1 ದಿನವೂ ಇರ್ತಿರ್ಲಿಲ್ಲ, ಬೇಗ ಬೇಗ ಆಗೋಗ್ಬಿಡ್ತಾಯಿತ್ತು. ಸೊ ಅದಕ್ಕಾಗಿ ನಾನು ಇನ್ನೊಂದು ಆಪ್ಷನ್ ಅಂತ ಹೇಳಿಬಿಟ್ಟು ಡೈಪರ್ಸ್ ಕೂಡ ಒಂದು ಪ್ಯಾಕೆಟ್ ತಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು LuvLap ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು 360 ಡಿಗ್ರಿ ಕೇರ್ ಕೊಡುತ್ತೆ, ಜೊತೆಗೆ 12 ಗಂಟೆ ಪ್ರೊಟೆಕ್ಷನ್ ಕೊಡುತ್ತೆ. ಇದಕ್ಕೆ 5 ಲೇಯರ್ ಸೂಪರ್ ಲೈಟ್ ಕೋರ್ ಇದೆ, ಚೆನ್ನಾಗಿ ಗಾಳಿ ಕೂಡ ಆಡುತ್ತೆ, ಆದ್ದರಿಂದ ರ್ಯಾಷಸ್ ಆಗದಂತೆ ಇದು ನೋಡ್ಕೊಳ್ಳುತ್ತೆ. ಇನ್ನು ಮಕ್ಕಳಿಗೆ ಒಳ್ಳೆ ಕಂಫರ್ಟ್ ಕೊಡುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನು ತಗೊಂಡೆ. ಇದರಲ್ಲಿ ಒಟ್ಟಾಗಿ 60 ಪ್ಯಾಂಟ್ಸ್ ಇರುತ್ತೆ. ನ್ಯೂ ಬರ್ನಿಂದ 5 kg ಮಕ್ಕಳವರೆಗೂ ಇದು ಆರಾಮಾಗಿ ಫಿಟ್ ಆಗುತ್ತೆ. ನೋಡಿ, ಇನ್ನು ಡೈಪರ್ ಬಂದು ಈ ರೀತಿಯಾಗಿದೆ. ಇನ್ನು ಈ ಡೈಪರ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಒಳಗಡೆ ತೋರಿಸ್ತೀನಿ ನೋಡಿ, ತುಂಬ ಸಾಫ್ಟ್ ಆಗಿದೆ, ಮಕ್ಕಳಿಗೆ ಹಾಕಿದಾಗಲೂ ಕೂಡ ಒಳ್ಳೆ ಕಂಫರ್ಟ್ ಕೊಡುತ್ತೆ. ಸೊ ಇನ್ನು ಕೆಲವರಿಗೆ ಗೊತ್ತಾಗೋದಿಲ್ಲ ಹಾಕುವಾಗ ಯಾವುದು ಫ್ರಂಟಲ್ಲಿ ಹಾಕಬೇಕು, ಯಾವುದು ಬ್ಯಾಕ್ ಹಾಕಬೇಕು ಅಂತ. ಇಲ್ಲಿ ಬ್ಯಾಕ್ ಮತ್ತು ಇದರ ಹಿಂದೆ ಫ್ರಂಟ್ ಅಂತ ಹೇಳಿ ಬರೆದಿರ್ತಾರೆ, ಇದರಿಂದ ಈಸಿಯಾಗಿ ಹಾಕ್ಲಿಕ್ಕೂ ಗೊತ್ತಾಗತ್ತೆ. LuvLapಲ್ಲಿ ಬರೀ ನ್ಯೂ ಬರ್ನ್ ಬೇಬೀಸ್ಗೆ ಮಾತ್ರ ಅಂತಲ್ಲ, ಇನ್ನೂ ದೊಡ್ಡ ಮಕ್ಕಳಿಗೂ ಕೂಡ ಡೈಪರ್ಸ್ ಸಿಗುತ್ತೆ. ಸೊ ಇದು ನನ್ನ ಹೊಸ ಮಗುಗಾಗಿರೋದ್ರಿಂದ ನ್ಯೂ ಬರ್ನ್ ಅಷ್ಟೇ ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇದು ಬಂದುಬಿಟ್ಟು ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಹಾಗೆ LuvLap ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ನಾನು ಈ ಪ್ರಾಡಕ್ಟ್ನ ಲಿಂಕ್ಗಳು ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ತೊಗೋಬೇಕು ಅಂದರೆ ನೀವು ಅಲ್ಲಿಂದ ಹೋಗಿಬಿಟ್ಟು ಬೈ ಮಾಡ್ಕೋಬೋದು. ಸೊ ಇನ್ನು ಇದು ಹಾಸ್ಪಿಟಲಲ್ಲಿ ಸಿಗಲ್ವಾ ಅನ್ಕೋಬೋದು, ಸಿಗತ್ತೆ. ಬಟ್ ಎಮರ್ಜೆನ್ಸಿಗೆ ನಾನು ಒಂದು ಪ್ಯಾಕ್ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 60 ಇರುತ್ತೆ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು ಏನೋ ಉಳ್ದಿದ್ದು ಮನೇಲಿ ಇಟ್ಟು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಹೇಗಾಗತ್ತೆ ಅಂದರೆ ಬರೀ ಲಂಗೋಟ್ಸ್ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಈಗ ಎಲ್ಲ ಲಂಗೋಟ್ಸ್ ಹಾಕಿರ್ತೀನಿ, ಮತ್ತು ಅದನ್ನು ವಾಶ್ ಮಾಡೋಕ್ಕೆ ಮನೆಗೆ ಕಳಿಸ್ಬೇಕಾಗತ್ತೆ. ಆ ಟೈಮ್ನಲ್ಲಿ ಡೈಪರ್ ಯೂಸ್ ಮಾಡಲೇಬೇಕು, ಹಾಗಾಗಿ ತರಿಸ್ಕೊಂಡಂಗೆ ಅಷ್ಟೇ. ಸೊ ಇದು ಒಂದು ಪ್ಯಾಕು, ಇದರಲ್ಲಿ ಒಂದು 10 ಹಂಗೆ ಇಟ್ಕೊಂಡು ಹೋಗ್ತೀನಿ. ಇನ್ನು ರಾಜು ಮನೆಗೆ ಬರ್ತಾ ಇರ್ತಾರೆ, ಹೇಳಿದ್ರೆ ಅವ್ರು ತೊಗೊಂಡು ಬರ್ತಾರೆ. ಇನ್ನು ಅದಾದಮೇಲೆ ಬೇಬಿಗೆ ಅಲ್ಲಿ ಸ್ನಾನ ಏನು ಮಾಡಿಸೋದಿಲ್ಲ, ಹಾಗಾಗಿ ಬೇಬಿ ಸೋಪ್ಸ್ ಏನು ಇಟ್ಕೊಂಡಿಲ್ಲ ನಾನು. ಜಸ್ಟ್ ನಮಗೆ ಕ್ಲೀನ್ ಮಾಡಿ ಕೊಡ್ತಾರೆ. ಕೆಲವು ಟೈಮ್ನಲ್ಲಿ ಈಗ ಏನಾದರೂ ನೋಡಿ ಟಾಯ್ಲೆಟ್ ಮಾಡ್ಕೋತು, ನಂಬರ್ 2 ಮಾಡ್ಕೋತು ಅಂದರೆ ಕ್ಲೀನ್ ಮಾಡಲಿಕ್ಕೆ ವೆಟ್ ವೈಪ್ಸ್ ಬೇಕಾಗತ್ತೆ. ಹಾಗಾಗಿ ಒಂದು ವೆಟ್ ವೈಪ್ಸಿಗೆ ಅಂಥೇಳಿ ಇದು ಒಂದು ಪ್ಯಾಕ್ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನ್ಯೂ ಬರ್ನ್ ಬೇಬೀಸ್ಗೂ ಯೂಸ್ ಮಾಡ್ಬೋದು. ನಾನು ನಮ್ಮ ಚಿನಿಮಗೆ ಯೂಸ್ ಮಾಡ್ತೀನಿ, ಹಾಗಾಗಿ ಇದು ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಬೇಬಿಗೆ ಸ್ನಾನ ಮಾಡಿಸಿದ್ಮೇಲೆ ಒರೆಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಟವಲ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ಟವಲ್ ಇಟ್ಕೊಂಡಿದ್ದೀನಿ. ಸೊ ಇದು ಲಾಸ್ಟ್ ಟೈಮ್ ನಮ್ಮ ಚಿನಿಮಾಗೆ ತರಿಸಿರೋವಂಥದ್ದೇ, ಚೆನ್ನಾಗಿದೆ. ಸೊ ಅದು ಇದು ಒಂದು. ಹಾಗೆ ಮಗುನ ಫಸ್ಟ್ ಟೈಮ್ ನಮಗೆ ಕೊಡಬೇಕಾದ್ರೆ ಅದು ಸ್ವೆಡಲ್ ಕ್ಲಾತಲ್ಲಿ ಹಿಂಗೆ ಸುತ್ತಬಿಟ್ಟು ಕೊಡ್ತಾರಲ್ವ. ಸೊ ಅದಕ್ಕಾಗಿ 1-2 ಸ್ವೆಡಲ್ ಕ್ಲಾತ್ಸ್ ಇಟ್ಕೊಂಡಿದ್ದೀನಿ. ಸೊ ಇದಂದರೆ ಹೇಗೆ ಅಂದರೆ ಮಗುಗೆ ಕಂಫರ್ಟಬಲ್ ಆಗಿರುತ್ತೆ, ಏನು ಚುಚ್ಚೋದು ಆ ಥರ ಆಗೋಲ್ಲ, ಸಾಫ್ಟ್ ಆಗಿರುತ್ತೆ. ಅದಕ್ಕಾಗಿ ಇದು ಕೂಡ ಅಷ್ಟೇ ಲಾಸ್ಟ್ ಟೈಮ್ ನಮ್ಮ ಚಿನಿಮಾಗೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಸೊ ಇದು 1-2 ಇಟ್ಕೊಂಡಿದ್ದೀನಿ. ಮಗುಗೆ ಸುತ್ತಿಟ್ರೆ ಅದು ಬೆಚ್ಚಗಿರುತ್ತೆ ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಹಾಗಾಗಿ ಇದು. ಆಮೇಲೆ ಇದು ಡ್ರೈ ಶೀಟ್. ಸೊ ಡೈರೆಕ್ಟಾಗಿ ನಾವು ಬೆಡ್ ಮೇಲೆ ಹಾಕೋಕ್ಕಾಗೋದಿಲ್ಲ. ಈಗ ಲಂಗೋಟ್ಸ್ ಏನಾದರೂ ಹಾಕಿದಾಗ ಇದ್ರ ಮೇಲೆ ಮಲಗಿಸಿದ್ರೆ ಬೆಚ್ಚಗೂ ಇರುತ್ತೆ, ಜೊತೆಗೆ ಇದು ಬೆಡ್ ಪ್ರೊಟೆಕ್ಷನ್ ಕೊಡುತ್ತೆ, ಹಾಗಾಗಿ ಅದೊಂದು ಶೀಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಬೇಬಿಗೆ ಇದು ಒರೆಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಪುಟ್ಟು ಟವಲ್ಸ್ ತೊಗೊಂಡಿದ್ದೀನಿ. ಈ ಥರ ಇದೆ, ಸಾಫ್ಟ್ ಇರುತ್ತೆ ಇದು ಸ್ಕಿನ್ಗೆ ಒರೆಸ್ಲಿಕ್ಕೆ ಅಥವಾ ಕೈ ಕಾಲೆಲ್ಲ ಒರೆಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೊಂದು ತೊಗೊಂಡಿದ್ದೀನಿ, ಇಷ್ಟೊಂದು ಬೇಡ, ಒಂದು 4 ಇಟ್ಕೋತೀನಿ ಸಾಕು. ಸೊ ಇದು ಒಂದು.
ಆ್ಯಂಡ್ ಇದಿಷ್ಟು ಬಂದು ಬೇಬಿದು. ಆ್ಯಂಡ್ ಒಂದು ಚಿಕ್ಕ ಲೋಷನ್ ಅಷ್ಟೇ ಇಟ್ಕೊಂಡಿದ್ದೀನಿ ಮಗುಗೆ. ಸೊ ಸ್ಟಾರ್ಟಿಂಗಲ್ಲಿ ಲೋಷನ್ ಏನೋ ನಮ್ಮ ಚಿನಿಮಾಗೆ ಏನೂ ಅಪ್ಲೈ ಮಾಡ್ತಿರ್ಲಿಲ್ಲ. ಮನೆಗೆ ಬಂದಮೇಲೆ ಅವಳಿಗೆ ನೀಟಾಗಿ ಸ್ನಾನ ಮಾಡಿಸಿ ಲೋಷನ್ನು ಸೋಪು ಅದೆಲ್ಲ ಯೂಸ್ ಮಾಡ್ತಾಯಿದ್ವಿ. ಅಲ್ಲಿವರೆಗೆ ಏನು ಯೂಸ್ ಮಾಡಿಲ್ಲ, ಹಾಗಾಗಿ ಜಾಸ್ತಿ ಏನು ಇಟ್ಕೊಂಡಿಲ್ಲ. ಇನ್ನು ನನಗೆ ಅಂತ ಬಂದುಬಿಟ್ಟು ಒಂದು 3 ಮೆಟರ್ನಿಟಿ ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ವ, ಸೊ ಸಿ ಸೆಕ್ಷನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಗೊತ್ತಿಲ್ಲ. ಸೊ ನಾನು 3 ದಿವಸಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಏನೋ ಜಾಸ್ತಿ ಆಯಿತು ಅಂದರೆ ಬರ್ತಿರ್ತಾರಲ್ವ ರಾಜು, ಅವ್ರಿಗೆ ಹೇಳಿದ್ರೆ ತೊಗೊಂಡು ಬರ್ತಾರೆ. ಇನ್ನು ಇದು ಬಂದುಬಿಟ್ಟು ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ಸು. ಈಗ ಕೆಲವರಿಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರತ್ತೆ. ನನಗೆ ಸೊ ಫಸ್ಟು 3 ಡೇಸ್ ಅಂತೂ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾಯಿತ್ತು. ಅದಕ್ಕಾಗಿ 1 ತೊಗೊಂಡಿಲ್ಲ, 2 ಇಟ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು 1 ಪ್ಯಾಕೆಟ್ ಇಟ್ಕೊಂಡಿದ್ದೆ, ಬಟ್ ಅಲ್ಲಿ ನನಗೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಮತ್ತೆ ಇನ್ನೂ 1 ತರಿಸ್ಕೊಂಡೆ ಹಾಸ್ಪಿಟ್ಲಲ್ಲಿ. ಅದಕ್ಕೆ ಈ ಟೈಮ್ 1-2 ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ. 1-2 ಫೀಡಿಂಗ್ ಬ್ರಾ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ನನಗಂತ ಹೇಳಿಬಿಟ್ಟು ಟವಲ್ಲು. ಇದರಲ್ಲಿ ಬಂದುಬಿಟ್ಟು ನನ್ನ ಸ್ಕಿನ್ ಕೇರ್ ಅಂದರೆ ಫೇಸ್ ವಾಶು, ಮಾಯ್ಶ್ಚರೈಸರು, ಲಿಪ್ ಬಾಮು, ಒಂದು ಕೂಂಬು ಅದೆಲ್ಲ ಇದೆ. ಇದು ಬಂದು ಟಾಯ್ಲೆಟ್ ಕಿಟ್ಟು ಅಂದರೆ ಟೂತ್ಪೇಸ್ಟು, ಬ್ರಷ್ಷು, ಸೊ ಅದೆಲ್ಲ ಇಟ್ಕೊಂಡಿದ್ದೀನಿ. ಹ್ಯಾಂಡ್ ವಾಶು, ಸ್ಯಾನಿಟೈಸರು ಅದೆಲ್ಲ ಒಂದು ಪಾಕೆಟಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಈ ಬ್ಯಾಗ್ ಬಂದುಬಿಟ್ಟು ನನಗೆ ಅಂತ ಹೇಳಿ, ನನ್ನದೇ ಸಪ್ರೇಟು ಮಗುದು ಸಪ್ರೇಟ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಹೋಗಿರ್ತೀನಿ ಡೆಲಿವರಿಗೆ. ಈಗ ಯಾಕೆಂದರೆ ಯಾವುದ್ರಲ್ಲಿರುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕಾಗಿ ನಂದು ಸಪ್ರೇಟ್ ಥಿಂಗ್ಸ್ ಎಲ್ಲ ನಂದು ಸಪ್ರೇಟ್ ಇಟ್ಕೊಂಡ್ಬಿಟ್ಟು ಮಗುದೇ ಸಪ್ರೇಟ್ ಇಟ್ಕೊಂಡ್ಬಿಟ್ರೆ ಸೊ ಅವ್ರಿಗೆ ಈ ಇದರಲ್ಲಿದೆ ಅಂತ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಥರ 2 ಡಿವೈಡ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಎಲ್ಲದೂ ಅಂದರೆ ಕೆಲವು ಇದರಲ್ಲಿ ಇಟ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ಅದಕ್ಕಾಗಿ ಮಗುಗಂತ ಹೇಳಿ ಬ್ಯಾಸ್ಕೆಟ್ ತೊಗೊಂಡಿದ್ನಲ್ವ ಲಾಸ್ಟ್ ಟೈಮು, ಬರೀ ಮಗುದಷ್ಟೇ ಇದರಲ್ಲಿ ಇಟ್ಕೊಂಡ್ಬಿಡೋಣ. ಮಗುದು ಡೈಪರ್ಸು, ಲಂಗೋಟ್ಸು, ಡ್ರೆಸ್ಸು ಇದೆಲ್ಲ ಇದರಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಂದು ಬಂದುಬಿಟ್ಟು ಇದು ದೊಡ್ಡ ಬ್ಯಾಗಲ್ಲಿ ಇಡೋಣ ಅಂತ. ಆ್ಯಂಡ್ ಇನ್ನು ಮಗುಗೆ ಬರ್ತಾ ಕ್ಯಾರಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಒಂದು ಇಟ್ಕೊಂಡಿದ್ದೀನಿ. ಸೊ ಇನ್ನು ಮಗುಗೆ ನೈಲ್ ಕಟ್ಟರು ಅದೆಲ್ಲ ತರಿಸಿಟ್ಕೊಂಡಿದ್ದೀನಿ. ಬಟ್ ಅಲ್ಲೇನು ಕಟ್ ಮಾಡೋದು ಆ ಥರ ಏನೂ ಇರೋದಿಲ್ಲ. ಮನೆಗೆ ಬಂದಮೇಲೆ ಎಲ್ಲ ಮಾಡ್ಕೊಳೋದಿರುತ್ತೆ. ಸೊ ಅದೆಲ್ಲ ಏನೂ ತೊಗೊಂಡೋಗ್ತಾ ಇಲ್ಲ, ಬರೀ ಇದಿಷ್ಟೇ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇನ್ನು ವಾಟ್ರ್ ಬಾಟ್ಲು ಸಪ್ರೇಟಾಗಿ ಅದು ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀನಿ ನಾನು. ವಾಟ್ರ್ ಬಾಟ್ಲು, ಇನ್ನೂ ಏನಾದರೂ ಥಿಂಗ್ಸ್ ಏನಾದರೂ ಬೇಕು ನನಗೆ, ಸ್ವಲ್ಪ ಸ್ನ್ಯಾಕ್ಸು ಅದೆಲ್ಲ ಒಂದು ಸಪ್ರೇಟ್ ಬ್ಯಾಗಲ್ಲಿ ಅದು ಹೋಗೋ ಟೈಮ್ನಲ್ಲಿ ಏನು ಕಿಚನ್ಗೆ ಹೋಗಿ ಹಂಗೆ ಹಾಕ್ಕೊಂಬಂದ್ಬಿಟ್ರೆ ಆಯಿತು. ಸೊ ಇದಿಷ್ಟು ಇಟ್ಕೊಂಡಿದ್ದೀನಿ. ಇನ್ನೊಂದು ಫೀಡಿಂಗ್ ಪಿಲ್ಲೋ ಇದೆ. ಸೊ ನಮಗೆ ಅಲ್ಲಿ ಪಿಲ್ಲೋ ಓಕೆ, ನಾರ್ಮಲ್ ಪಿಲ್ಲೋ ಅಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡೋದು. ಮನೆಗೆ ಬಂದಮೇಲೆ ನನಗೆ ಫೀಡಿಂಗ್ ಪಿಲ್ಲೋ ಇತ್ತು ಅಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಫೀಡಿಂಗ್ ಪಿಲ್ಲೋ ಮನೆಗೆ ಬಂದಮೇಲೆ ಯೂಸ್ ಮಾಡೋಣ, ಅಲ್ಲಿ ಪಿಲ್ಲೋ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದಿಷ್ಟು ಪ್ಯಾಕ್ ಮಾಡಿಬಿಡೋದ. ಫಸ್ಟು ಮಗುದು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಮಗುಗೂ ಕೂಡ ಒಂದು ಬ್ಯಾಗ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಇವೆಲ್ಲ ಪುಟ್ಟದೆಲ್ಲ ಕೈಗೆ ಸಿಗೋದಿಲ್ಲ. ನಮ್ಮದಾದರೆ ಗೊತ್ತಾಗ್ಬಿಡುತ್ತೆ. ಬ್ಯಾಗಲ್ಲಿ ಆದರೆ ಏನಾಗ್ಬಿಡುತ್ತೆ, ಒಂದು ತೆಗಿಯೋಕ್ಕೋಗಿ ಒಂದು ತೆಗೆದುಬಿಡ್ತಾರೆ. ಹಾಗಾಗಿ ಕನ್ಫ್ಯೂಸ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿದೆ ನಾನು. ಚೆನ್ನಾಗಿದೆ, ಎಲ್ಲೋ ಪಿಕ್ನಿಕ್ಕಿಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಎಷ್ಟು ನೋಡಪ್ಪ ರಾಜು, ನೀನೇ ಎಲ್ಲ ತಕ್ಕೊಡ್ಬೇಕು. ನೋಡ್ಕೊಂಬಿಡಿ ಇವಾಗಲೇ ಯಾವ್ದು ಎಲ್ಲೆಲ್ಲಿ ಇಡ್ತಾ ಇದ್ದೀನಿ ಅಂತ. ಅಲ್ಲಿ ಹಾಸ್ಪಿಟಲಲ್ಲಿ ಕೇಳೋದೆ ಎಲ್ಲ ತೆಗೆದುಬಿಡ್ಬಾರ್ದು. ಸೊ ಇದು ಕ್ಯಾಪ್ಸು, ಮಿಟನ್ಸ್ ಎಲ್ಲ 3 ಜೊತೆ ಇದೆ ಅಲ್ವಾ, ಇದೆಲ್ಲ ಸಪ್ರೇಟಾಗಿ ಅದರಲ್ಲೇ ಒಳಗಡೆ ಇಟ್ಟಿದ್ದೀನಿ. ಎಲ್ಲ ಕೈಗೆ ಸಿಗುತ್ತೆ, ನೋ ಪ್ರಾಬ್ಲಮ್. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಡೆಲಿವರಿ ಆಗೋರು ಇದ್ದೀರಾ, ಸೊ ಈ ಥರ ಮುಂಚೆನೇ ಎಲ್ಲ ಅರೇಂಜ್ ಮಾಡ್ಕೊಂಬಿಟ್ರೆ ಸೊ ಪೇಯ್ನ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಸೊ ಪೇಯ್ನ್ ಸ್ಟಾರ್ಟ್ ಆಗೋದೆ ಜಸ್ಟ್ ಬ್ಯಾಗ್ ಹಾಕ್ಕೊಳ್ತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ಒಂದು 3 ಜೊತೆ ಬಟ್ಟೆ, ಏನಾದರೂ ಮಿಸ್ ಮಾಡಿದ್ದೀನ, ಡೈಪರ್ಸ್ ಮೇಲೆ ಇಟ್ಟಿರ್ತೀನಿ.
ಚಿನಿಮಾಗೆ ಡೈಪರ್ಸ್ ಎಲ್ಲ ಬಿಡಿಸ್ಬಿಟ್ಟಿದ್ದೆ ನಾನು. ಈಗ ಚಿನಿಮಾಗೆ ಡೈಪರ್ಸ್ ಯೂಸೇ ಮಾಡೋದಿಲ್ಲ ಹೇಳಬೇಕು ಅಂದರೆ. ಇನ್ನು ನಮ್ಮ ಹೊಸ ಪಾಪುಗೆ ಯೂಸ್ ಮಾಡ್ಕೋಬೇಕು. ಮುಗೀತು, ಮಗುದ ಬ್ಯಾಗ್ ರೆಡಿ. ಸೊ ಇನ್ನು ಅದಾದಮೇಲೆ ನನಗಂತ ಹೇಳಿ ಡಿಸ್ಪೋಸಬಲ್ ಪ್ಯಾಂಟೀಸ್ನ ಇಟ್ಕೊಂಡಿದ್ದೀನಿ. ಸೊ ಇದು 1-2 ಸೆಟ್ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ಯೂಸ್ ಆಗುತ್ತೆ. ಫ್ರೆಂಡ್ಸ್, ನಮಗೆ ಬೇಸಿಕ್ ಥಿಂಗ್ಸ್ ಇದಿಷ್ಟು ಅಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕಾಗತ್ತೆ. ಇನ್ನು ಉಳಿದಿದ್ದು ಎಮರ್ಜೆನ್ಸಿಗೆ ಬೇಕು ಅಂದರೆ ಕೆಲವೊಂದು ಹಾಸ್ಪಿಟಲಲ್ಲೇ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನಾನು ಮನೆಯಿಂದ ತರಿಸ್ಕೊತೀನಿ ಬೇಗನೆ. ಸ್ವಲ್ಪ ನನಗೆ ಈ ಡ್ರೆಸ್ಗಳಾದರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇದಿಟ್ಕೊಂಡಿದ್ದೀನಿ. ನೈಟಿಗಳು ಅಲ್ಲಿಂದ ಬರಬೇಕಾದ್ರೆ ಹಾಕ್ಕೊಂಬರೋಕ್ಕೂ ಚೆನ್ನಾಗಿರೋದಿಲ್ಲ, ಬಟ್ ಇದಾದರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಂಗಾಗಿ ಇದು ಇಟ್ಕೊಂಡಿದ್ದೀನಿ. ಮುಗೀತು ನೋಡಪ್ಪ, ಇಷ್ಟೇ ಬ್ಯಾಗು ನಂದು. ನನ್ನ ಸ್ಕಿನ್ ಕೇರು. ಸೊ ನನ್ನ ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯಿತು. ಇನ್ನು ಡೆಲಿವರಿ ಯಾವಾಗ ಬೇಕಾದರೂ ಆಗ್ಬೋದು. ಸೊ ಎಲ್ಲರೂ ಆಶೀರ್ವಾದ ಮಾಡಿ ನಾವಿಬ್ಬರು ಚೆನ್ನಾಗಿ ಸೇಫಾಗಿ ಮನೆಗೆ ಬರಬೇಕು ಅಂತ, ಮಗು ಕೂಡ ಆರೋಗ್ಯವಾಗಿರಬೇಕು ಅಂತ. ಆದಷ್ಟು ನಾನು ನಾರ್ಮಲ್ ಡೆಲಿವರಿ ಆಗಲಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಸೊ ನಾನು ಹೇಗೆ ಅಂದರೆ ನಂದು ಫಸ್ಟ್ ಡೆಲಿವರಿ ಕೂಡ ನಾರ್ಮಲೇ. ಕೆಲವೊಬ್ಬರಿಗೆ ಆಗತ್ತಂತಪ್ಪ, ಸಿ ಸೆಕ್ಷನ್ ಕೂಡ ಆಗುತ್ತೆ ಅಂತೆ ಸೆಕೆಂಡ್ ಡೆಲಿವರಿ, ಗೊತ್ತಿಲ್ಲ ನನಗದು. ಸೊ ಯಾವುದಾದ್ರೂ ಆಗಲಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ಏನೋ ಆದರೂ ಪ್ರಿಪೇರ್ ಆಗಿರಬೇಕು, ಹೆಂಗಾದರೂ ಆಗಲಿ, ಯಾವುದಾದ್ರೂ ಆದರೂ ಓಕೆ. ಸರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇನ್ನು ಯಾವಾಗ ಡೆಲಿವರಿ ಆಗುತ್ತೋ ನೋಡೋದು, ಅದು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಡೆಲಿವರಿ ಆಗುತ್ತೆ ಅನ್ನೋದೇ ನನಗೆ ಮೂಗ್ ಮೇಲೆಲ್ಲ ಹಿಂಗೆ ಸ್ವೆಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಏನು ಟೆನ್ಷನೋ ಏನು ಕಥೆನೋ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೋ ಸೊ ಅವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಏನೆಲ್ಲ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ನಿಮಗಿನ್ನೂ ಏನಾದರೂ ಎಕ್ಸ್ಟ್ರಾ ಇಟ್ಕೊಂಡು ಹೋಗಬೇಕು ಅಂದರೂ ಕೂಡ ಏನು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.